Good morning, my dear students. In previous class, we have to discuss about some important concept in case of scattering of light. What is the meaning of scattering? Scattering andre ಏನು ಅಂತ ಕಾನ್ಸೆಪ್ಟ್ ಹೇಳಿದ್ವಿ. ಏನು scattering of light ಅಂದ್ರೆ? It is the phenomena in which the deviation of sunlight by atmospheric particle is called scattering of light. Scattering of light can be classified into two types. Number one, coherent scattering. Number two, incoherent scattering. What is the meaning of scattering? Coherent scattering andre helidini. The wavelength or frequency of incident light is same as that of scattered light. ಇನ್ಸಿಡೆಂಟ್ ಲೈಟ್ಗೂ ಸ್ಕ್ಯಾಟರ್ಡ್ ಲೈಟ್ಗೂ ಸೇಮ್ ವೇವ್ ಲೆಂತ್ ಇದ್ದರೆ ಅದನ್ನ ಕೊಹರೆಂಟ್ ಸ್ಕ್ಯಾಟ್ರಿಂಗ್ ಅಂತ ಕರಿತೀವಿ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ರ್ಯಾಲಿ ಸ್ಕ್ಯಾಟ್ರಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಇನ್ಕೊಹರೆಂಟ್ ಸ್ಕ್ಯಾಟ್ರಿಂಗ್. ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ಕೊಹರೆಂಟ್ ಸ್ಕ್ಯಾಟ್ರಿಂಗ್? ದ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ಲೈಟ್ ಈಸ್ ಡಿಫರೆಂಟ್ ಆಸ್ ದಟ್ ಆಫ್ scattered light is called incoherent scattering. Best example, Raman scattering, Tyndall scattering, etc. Due to this, the effect of scattering of light, sky appears blue, or sunset, during sunset or sunrise time, the background of sun color appears reddish brown. ಇವೆರಡು ಎಫೆಕ್ಟು ನಡೆಯುತ್ತೆ. ಕೇಳ್ತಾರೆ ವೈ ಸ್ಕೈ ಅಪಿಯರ್ಸ್ ಬ್ಲೂ ಅಂತ. ನಿಮಗೆ ಆನ್ಸರು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಬರಿಬೇಕು. ಅದು ಕಾನ್ಸೆಪ್ಟು ನೋಡಿ, ಅದೇನಕ್ಕೆ ಹಂಗಾಗುತ್ತೆ ಅಂದರೆ ಒಂದು ರ್ಯಾಲಿ ಲಾ ಅಂತ ಆಯಿತು. ರ್ಯಾಲಿ ಸ್ಕ್ಯಾಟ್ರಿಂಗ್, ರ್ಯಾಲಿ ಲಾ ಫಾರ್ ಸ್ಕ್ಯಾಟ್ರಿಂಗ್ ಅಂತ. ಏನು? ಇಂಟೆನ್ಸಿಟಿ ಆಫ್ ಸ್ಕ್ಯಾಟರ್ಡ್ ಲೈಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 4th ಪವರ್ ಆಫ್ ಇಟ್ಸ್ ವೇವ್ ಲೆಂತ್ ಆಫ್ ಲೈಟ್ ಅಂತ ಹೇಳ್ಬಿಟ್ಟು ಇದನ್ನ ರ್ಯಾಲಿ ಲಾ ಫಾರ್ ಸ್ಕ್ಯಾಟ್ರಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ರ್ಯಾಲಿ ಲಾ ಫಾರ್ ಸ್ಕ್ಯಾಟ್ರಿಂಗ್. ಈ ಎಫೆಕ್ಟಲ್ಲಿ ವೇವ್ ಲೆಂತ್ ನೋಡಿ ಕಡಿಮೆ ಆದರೆ ಸ್ಕ್ಯಾಟ್ರಿಂಗ್ ಪವರು ಜಾಸ್ತಿ ಆಗುತ್ತೆ. ಈಗ ವಿಬ್ಗಯಾರಲ್ಲಿ ವೈಲೆಟ್ ಕಲರ್ಗೆ ವೇವ್ ಲೆಂತ್ ಕಡಿಮೆ, ಸ್ಕ್ಯಾಟ್ರಿಂಗ್ ಪವರ್ ಜಾಸ್ತಿ. ಸ್ಕ್ಯಾಟ್ರಿಂಗ್ ಪವರ್ ಅಂದರೆ ಚದುರುವಿಕೆ ಜಾಸ್ತಿ, ಚದುರೋದು. ಈ ರೀತಿ ಎಲ್ಲ ಕಡೆ ಬೆಳಕಾಗೋದನ್ನ ನಾವು ಚದುರುವಿಕೆ ಅಂತ ಕರಿತೀವಿ. ಇಲ್ಲಿ ರೆಡ್ ಲೈಟ್ಗೆ ವೇವ್ ಲೆಂತು ಕಡಿಮೆ ಜಾಸ್ತಿ, ಸ್ಕ್ಯಾಟ್ರಿಂಗ್ ಪವರು ಕಡಿಮೆ ಇರುತ್ತೆ. ಇಫ್ ವೇವ್ ಲೆಂತ್ ಆಫ್ ದ ಲೈಟ್ ಈಸ್ ಮೋರ್, ಸ್ಕ್ಯಾಟ್ರಿಂಗ್ ಪವರ್ ಈಸ್ ಲೆಸ್. ವೇವ್ ಲೆಂತ್ ಆಫ್ ಲೈಟ್ ಈಸ್ ಲೆಸ್, ಸ್ಕ್ಯಾಟ್ರಿಂಗ್ ಪವರ್ ಈಸ್ ಮೋರ್. ವೈಲೆಟ್ಗೆ ಜಾಸ್ತಿ ಸ್ಕ್ಯಾಟ್ರಿಂಗ್ ಬರುತ್ತೆ ಕಂಪೇರ್ ಟು ರೆಡ್. ಈ ಕಾನ್ಸೆಪ್ಟಲ್ಲಿ ನಿಮಗೆ ವೈ ಸ್ಕೈ ಅಪಿಯರ್ಸ್ ಬ್ಲೂ ಆರ್ ವೈ ಸನ್ ಅಪಿಯರ್ಸ್ ರೆಡಿಶ್ ಬ್ರೌನ್ ಡ್ಯೂರಿಂಗ್ ಸನ್ಸೆಟ್ ಆರ್ ಸನ್ರೈಸ್ ಟೈಮ್ ಒಂದು ಕ್ವಶನ್ನು ಈ ರೀತಿ ಆಗುತ್ತೆ. ವೈ ಸನ್ ಅಪಿಯರ್ಸ್ ರೆಡಿಶ್ ಬ್ರೌನ್ during sunset or sunrise. Question: why sun appears reddish brown during sunset or sunrise time ಅಲ್ಲಿ ಏನಾಗುತ್ತೆ ನೋಡಿ. ಇಲ್ಲಿ ಸನ್ ಸೆಟ್ ಅಂದ್ಕೋಣ, ಇಲ್ಲಿ ಸನ್ ಅಂದ್ಕೋಣ. ಇದು ಈ ರೀತಿ, ಇಲ್ಲಿ ಅಬ್ಸರ್ವರ್ ಪರ್ಸನ್ ಇರ್ತಾನೆ. ಸನ್ ರೇಡಿಯೇಷನ್ ಈ ರೀತಿ ಟ್ರಾವೆಲ್ ಆಗ್ತಾ ಇರುತ್ತೆ ನೋಡಿ. ಡ್ಯೂರಿಂಗ್ ಸನ್ಸೆಟ್ ಆರ್ ಸನ್ರೈಸ್ ದ ಸನ್ ರೇಸ್ ಟ್ರಾವೆಲ್ಸ್ ಲಾರ್ಜ್ ಡಿಸ್ಟೆನ್ಸ್ ಕಂಪೇರ್ ಟು ಅದರ್ ಟೈಮ್. ಸನ್ಸೆಟ್ಟು ಮತ್ತು ಸನ್ರೈಸ್ ಟೈಮಲ್ಲಿ ಸನ್ಲೈಟು ಲಾರ್ಜ್ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡುತ್ತೆ ಅಬ್ಸರ್ವರ್ಗೆ ಕಂಪೇರ್ ಟು ಅದರ್ ಟೈಮ್ಸು. ತಿಳ್ಕೊಂಡಿರ್ಬೇಕು. ಅವಾಗ ಸನ್ನಲ್ಲಿರ್ತಕ್ಕಂಥ ವಿಬ್ಗಯಾರ್ ಕಲರ್ ಲಾಂಗ್ ಡಿಸ್ಟೆನ್ಸಲ್ಲಿ ಟ್ರಾವೆಲ್ ಆಗಬೇಕಾದ್ರೆ ಅಂಡರ್ ದ ಎಫೆಕ್ಟ್ ಆಫ್ ಅಟ್ಮಾಸ್ಫಿಯರಿಕ್ ಪಾರ್ಟಿಕಲ್ ದ ವೈಲೆಟ್, ಇಂಡಿಗೋ, ರೆಡ್, ಗ್ರೀನ್, ಯೆಲ್ಲೋ, ಆರೆಂಜ್ ಕಲರ್ಸ್ ಆರ್ disappears due to the effect of scattering. Last colors visible that will be called red, and sun appears reddish brown during sunset or due to the effect of Rayleigh scattering. ಈ ಸ್ಕ್ಯಾಟ್ರಿಂಗ್ ಕಾನ್ಸೆಪ್ಟ್ ಇಂದ ಇಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗುತ್ತೆ. ಅದೇ ತರ ವೈ ಸ್ಕೈ ಅಪಿಯರ್ಸ್ ಬ್ಲೂ ಅಂದ್ರೆ ನೋಡಿ,
ಈ ಅಟ್ಮಾಸ್ಫಿಯರಲ್ಲಿ ವೈಲೆಟು, ಇಂಡಿಗೋ, ಬ್ಲೂ ಇವೆಲ್ಲ ಏನಾಗಿರುತ್ತೆ ಅಂದರೆ ಕಡಿಮೆ ವೇವ್ಲೆಂತ್ ಇರ್ತಕ್ಕಂಥ ರೇ ಆಫ್ ಲೈಟ್ಸ್. ಅವಾಗ ಸ್ಕ್ಯಾಟ್ರಿಂಗ್ ಪವರ್ ಮೋರ್ ಇರುತ್ತೆ. ಆದರೆ ನಮ್ಮ ಸೆನ್ಸೇಷನ್ ಆಫ್ ಐ, ಅವರ್ ಐಸಿಗೆ ವೈಲೆಟ್ ಸೆನ್ಸಿಟಿವಿಟಿ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಈ ಬ್ಲೂ ಕಲರು ಮತ್ತು ಇಂಡಿಗೋ ಕಲರ್ ಎಲ್ಲ ಅಟ್ಮಾಸ್ಫಿಯರಿಕ್ ಪಾರ್ಟಿಕಲ್ ಡಿವಿಯೇಷನ್ ಆಗಿ ಸ್ಕೈ ಅಪಿಯರ್ ಬ್ಲೂ ಆಗುತ್ತೆ. ಏಕೆಂದರೆ ಇಲ್ಲಿ ಸ್ಕ್ಯಾಟ್ರಿಂಗ್ ಪವರು ಜಾಸ್ತಿ, ಈ ವೇವ್ಲೆಂತ್ ಆಫ್ ದ ಲೈಟ್ ಈಸ್ ಕಡಿಮೆ. Blue, indigo, violet and colors are very less wavelength compared to other color. Then the violet is very intense our eyes and sky appears blue ಅನ್ನೋ ಕಾನ್ಸೆಪ್ಟು ಎಕ್ಸಿಕ್ಯೂಟ್ ಆಗುತ್ತೆ. ಇವೆರಡು ಕಾನ್ಸೆಪ್ಟು ಎಕ್ಸಾಮಿನೇಷನ್ಲಿ ಕೇಳಿದೆ. ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ದಿಸ್ ಚಾಪ್ಟರ್ ದಟ್ ವಿಲ್ ಬಿ ಕಾಲ್ಡ್ ಹೈ. ದ ಹೈ ಅಂತ ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ ಐ? ಐ ಬಗ್ಗೆ ಸ್ವಲ್ಪ ಕಾನ್ಸೆಪ್ಟ್ ಇದೆ ನಿಮಗೆ. ಅಕಾರ್ಡಿಂಗ್ ಟು ಬಯಾಲಜಿಕಲ್ ಮೀನಿಂಗ್ ಅಲ್ಲ, ಫಿಸಿಕಲ್ ಕಾನ್ಸೆಪ್ಟಲ್ಲಿ ಐ ಅಂತ. ದ ಐ ನೋಡಿ, ಐ ಅಂದರೆ ಐ ಬಿಹೇವ್ಸ್ ಆಸ್ ನ್ಯಾಚುರಲ್ ಕ್ಯಾಮರಾ. ನ್ಯಾಚುರಲ್ ಕ್ಯಾಮರಾಗೆ ಆಕ್ಟ್ ಆಗುತ್ತೆ. ಐಯಲ್ಲಿರ್ತಕ್ಕಂಥ ಡಿಫರೆಂಟ್ ಪಾರ್ಟ್ಸ್ ಯಾವುವು ಹಂಗಿದ್ಮೇಲೆ ಡಿಫರೆಂಟ್ ಪಾರ್ಟ್ಸ್ ಆಫ್ ಐ ನೋಡಿ. ಇಲ್ಲಿ ಐಗೆ ನಿಮಗೆ ಡಯಾಗ್ರಾಮ್ ಇಲ್ಲ, ಸುಮ್ಮನೆ ತಿಳ್ಕೊಂಡಿರಿ. ಈ ರೀತಿ ಒಂದು ಪಿಕ್ಚರ್ ಬರುತ್ತೆ. ಐಗೆ ಈ ರೀತಿ ಇರುತ್ತೆ. ದಟ್ ವಿಲ್ ಬಿ ಕಾಲ್ಡ್ ಐ ಲ್ಯಾನ್ಸ್. ಈ ರೀತಿ ಇರುತ್ತೆ ನೋಡಿ. ಇದನ್ನು ನಾವು ಸಿಲಿಯರಿ ಮೊಸೆಲ್ಸ್ ಅಂತ ಕರಿತೀವಿ. ಇದನ್ನ ಕಾರ್ನಿಯಾ, ಇದನ್ನ ಪ್ಯೂಪಿಲ್. ಸುಮ್ಮನೆ ಬೇಸಿಕ್ ಸ್ಟ್ರಕ್ಚರ್ ಅಷ್ಟೇ ನಿಮ್ಗಿರೋದು. ಇದು ಐ ಲ್ಯಾನ್ಸ್, ಇದನ್ನ ರೆಟಿನಾ ಅಂತ ಕರಿತೀವಿ. ರೆಟಿನಾ ಇದನ್ನ ಆಪ್ಟಿಕಲ್ ನರ್ವ್. ರೆಟಿನಾ ಆಕ್ಟ್ಸ್ ಆಸ್ ಎ ಸ್ಕ್ರೀನ್ ಆಗ ಆ್ಯಕ್ಟ್ ಮಾಡುತ್ತೆ. ಐ ಲೆನ್ಸು ಫೋಕಲ್ ಲೆಂತ್ನ ಅಡ್ಜಸ್ಟ್ ಮಾಡೋಕ್ಕಿರ್ತಕ್ಕಂಥ ಒಂದು ಡಿವೈಸು. ಪ್ಯೂಪಿಲ್ಲು ವೆರಿ ಲೆಸ್ ಆರ್ ಕಂಟ್ರೋಲ್ ದ ಇಂಟೆನ್ಸಿಟಿ ಆಫ್ ಲೈಟ್ ಕಮಿಂಗ್ ಫ್ರಮ್ ಕಾರ್ನಿಯಾ. ಜ್ಞಾಪಕ ಇಟ್ಕೊಬೇಕು. ಸಿಲಿಯರಿ ಕಾನ್ಸೆಪ್ಟ್ ಏನು, ಸಿಲಿಯರಿ ಮೊಸಲ್ಸ್ ಐಡಿಯಾ ಕಾನ್ಸೆಪ್ಟ್ ಏನು ಅಂದರೆ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಂಟ್ರಾಕ್ಷನ್ ಆಫ್ ಐ ಲೆನ್ಸ್ ಡ್ಯೂ ಟು ದ ಅಡ್ಜಸ್ಟ್ಮೆಂಟ್ ಆಫ್ ಫೋಕಲ್ ಲೆಂತ್ನ ಅಡ್ಜಸ್ಟ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ ನೋಡಿ. ಇಲ್ಲಿ ಫಸ್ಟು ಹೈ ಅಂದರೆ ಇಟ್ ಇಸ್ ಎ ಆಪ್ಟಿಕಲ್ ಡಿವೈಸ್ ಆಕ್ಟ್ಸ್ ಆಸ್ ಎ ನ್ಯಾಚುರಲ್ ಕ್ಯಾಮರಾ ಅವರ್ ಹ್ಯೂಮನ್ ಬೀಯಿಂಗ್ಸ್. ಫಸ್ಟ್ ಲೈಟ್ ಎಂಟರ್ ಟು ಪ್ಯೂಪಿಲ್ ಥ್ರೂ ಕಾರ್ನಿಯಾ. ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ಯೂಪಿಲ್ ಅಂದರೆ ಸ್ಮಾಲ್ ಸೆಂಟ್ರಲ್ ಪಾರ್ಟ್ ಆಫ್ ದ ಐರಿಸ್. ಐರಿಸ್ ಅಂದರೆ ಗೊತ್ತಿರಬೇಕು, ಸೆಂಟ್ರಲ್ ಪಾರ್ಟ್ ಆಫ್ ದ ಐರಿಸ್ ಅಂತ ಕರಿತೀವಿ, ಅದನ್ನ ಪ್ಯೂಪಿಲ್ ಅಂತ ಕರಿತೀವಿ. ನಾವು ಇಟ್ಕೊಬೇಕು. ಲೈಟು ಎಂಟರ್ ಫ್ರಮ್ ಪ್ಯೂಪಿಲ್ ಅವರ್ ಐಸ್ ಆ್ಯಂಡ್ ದೆನ್ ದಿಸ್ ಲೈಟ್ ಫೋಕಸ್ ಆನ್ ದ ರೆಟಿನಾ. ದೆನ್ ದ ರೆಟಿನಾ ಟ್ರಾನ್ಸ್ಫರ್ ದ ಇನ್ಫಾರ್ಮೇಷನ್. Okay. Then light enter into eye lens. Then focus on retina. ನೋಡಿ, ಸಪೋಸ್ ಯಾವುದೋ ಒಂದು ಇಮೇಜ್ ಈ ರೀತಿ ಅಥವಾ ಆಬ್ಜೆಕ್ಟ್ ಹಿಂಗಿರುತ್ತೆ ಅಂದರೆ ಇದು ಆಬ್ಜೆಕ್ಟ್ ಎಂಟರ್ ಆಗುತ್ತೆ ಐ ಲೆನ್ಸ್ಗೆ. ಈ ರೆಟಿನಾ ಮೇಲೆ ಈ ರೀತಿ ಫೋಕಸ್ ಆಗುತ್ತೆ. ಫೋಕಸ್ ಆಗಿ ದೆನ್ ದಿಸ್ ಇಮೇಜ್ ಗೋ ಟು ಆಪ್ಟಿಕಲ್ ನರ್ವೇ. ಆಪ್ಟಿಕಲ್ ನರ್ವಿಗೆ ಹೋಗುತ್ತೆ. ದೆನ್ ಎಂಟರ್ ಇಂಟು ಬ್ರೈನ್ಗೆ ಹೋಗುತ್ತೆ. ನೆಕ್ಸ್ಟು ಇಲ್ಲೇನಾಗುತ್ತೆ, ನೆಕ್ಸ್ಟ್ ಕಾನ್ಸೆಪ್ಟು
ಇಲ್ಲಿ ಆಪ್ಟಿಕಲ್ ನರ್ವೇ ಏನು ಮಾಡುತ್ತೆ, ಬ್ರೈನ್ ಟ್ರಾನ್ಸ್ಫರ್ ಮಾಡಿ ಬ್ರೈನ್ ಡಿಸೈಡ್ ಮಾಡುತ್ತೆ ಟ್ರಾನ್ಸ್ಮಿಷನ್ ಯಾವ ರೀತಿ ಆಗಬೇಕು ಅನ್ನೋ ಕಾನ್ಸೆಪ್ಟಲ್ಲಿ. ಇಲ್ಲಿ ಫಸ್ಟು ಈ ಕಾಂಟ್ರಾಕ್ಷನ್ನು ಮತ್ತು ಎಕ್ಸ್ಪೆನ್ಷನ್ ಆಫ್ ಸಿಲಿಯರಿ ಮಸಲ್ಸ್ ಆಗಬೇಕಾದ್ರೆ ಫೋಕಲ್ ಲೆಂತ್ ಅಡ್ಜಸ್ಟ್ ಆಗುತ್ತೆ. ಆ ಕಾನ್ಸೆಪ್ಟ್ನಲ್ಲಿ ಅಕಾಮಿಡೇಷನ್ ಅಂತ ಕರಿತೀವಿ. ಅಕಾಮಿಡೇಷನ್ ಆಫ್ ಐ ಅಂತ. Accommodation of eye. What is the meaning of accommodation of eye? It is the phenomena in which automatically adjustment of focal length of the eye lens due to see the object is called accommodation of eye. Accommodation of eye ಅಂದ್ರೆ ಏನು ಅಂತ ಎಕ್ಸಾಮಿನೇಷನ್ ಕೇಳ್ಬಿಡ್ತಾರೆ. ಅಕಾಮಿಡೇಷನ್ ಆಫ್ ಐ ಅಂದರೆ ಆಟೋಮೆಟಿಕಲಿ ಅಡ್ಜಸ್ಟ್ಮೆಂಟ್ ಆಫ್ ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್ ಅಂಡರ್ ದ ಎಫೆಕ್ಟ್ ಆಫ್ ಆರ್ ಕಾಂಟ್ರಾಕ್ಷನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಸಿಲಿಯರಿ ಮಸಲ್ಸ್ ಈಸ್ ಕಾಲ್ಡ್ ಅಕಾಮಿಡೇಷನ್ ಆಫ್ ಐ. ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ ಇರ್ತಕ್ಕಂಥ ಕ್ವಶನ್. ಅಕಾಮಿಡೇಷನ್ ಆಫ್ ಐ ಅಂದರೆ ಇದು ಗೊತ್ತಾಯ್ತು ಅನಿಸುತ್ತೆ. ನೆಕ್ಸ್ಟ್ ಇಲ್ಲಿ ಈ ಅಕಾಮಿಡೇಷನ್ ಆಫ್ ಐ ಆದಮೇಲೆ ನಿಮಗೆ ಕೆಲವೊಂದು ಡೆಫಿನಿಷನ್ ಬರುತ್ತೆ. ಫಾರ್ ಪಾಯಿಂಟ್ ಅಂತ. ಫಾರ್ ಪಾಯಿಂಟ್, ವಾಟ್ ಇಸ್ ದ ಮೀನಿಂಗ್ ಆಫ್ ಫಾರ್ ಅಂದರೆ ದೂರ. ಇಟ್ ಈಸ್ ದ ಡಿಸ್ಟೆನ್ಸ್ ಅಟ್ ವಿಚ್ ಐ ವಿಸಿಬಲ್ ದ ಆಬ್ಜೆಕ್ಟ್. ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ in which eye visible the object clearly, that point is called far point. Human eye, normal human eye ಗೆ far point infinity ನಲ್ಲಿ ಬರುತ್ತಂತೆ. For normal eye, far point is equal to infinity. Similarly, near point it is also called ಏನಂತ ಕರಿತೀವಿ, ಲೀಸ್ಟ್ ಡಿಸ್ಟಿಂಕ್ಟ್ ವಿಷನ್. ಲೀಸ್ಟ್ ಡಿಸ್ಟಿಂಕ್ಟ್ ವಿಷನ್, ವಾಟ್ ಇಸ್ ದ ಮೀನಿಂಗ್ ಆಫ್ ಲೀಸ್ಟ್ ಡಿಸ್ಟಿಂಕ್ಟ್ ಅಂದರೆ ಇಟ್ ಈಸ್ ದ ಮಿನಿಮಮ್ ಡಿಸ್ಟೆನ್ಸ್ ಅಟ್ ವಿಚ್ ಐ ಕ್ಯಾನ್ ಅಬ್ಸರ್ವ್ ದ ಆಬ್ಜೆಕ್ಟ್ ಕ್ಲಿಯರ್ಲಿ, ದಟ್ ವಿಲ್ ಬಿ ಕಾಲ್ಡ್ ನಿಯರ್ ಪಾಯಿಂಟ್. For normal eye, least distance vision is equal to 25 centimeter. ನೋಡಿ, ನಾರ್ಮಲ್ ವಿಷನ್ಗೆ ಒಂದು ಹೈ ಲೆನ್ಸ್ಗೆ ಇರ್ತಕ್ಕಂಥ ಮಿನಿಮಮ್ ಡಿಸ್ಟೆನ್ಸ್ ಎಷ್ಟು? 25 ಸೆಂಟಿಮೀಟರ್. 25 ಸೆಂಟಿಮೀಟರ್ ಇರುತ್ತೆ ಇಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಹಂಗಿದ್ಮೇಲೆ ಇನ್ ಬಿಟ್ವೀನ್ 25 ಟು ಇನ್ಫಿನಿಟಿಗೆ ಇರ್ತಕ್ಕಂಥ ಒಂದು ರೇಂಜ್ನ ರೇಂಜ್ ಆಫ್ ವಿಷನ್ ಅಂತ ಕರಿತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ರೇಂಜ್ ಆಫ್ ವಿಷನ್? Range of vision, what is the meaning of range of vision ಅಂದ್ರೆ it is the distance between near point and far point is called range of vision ಅಂತ ಕರಿತೀವಿ. ಇನ್ಫಿನಿಟಿ ಮತ್ತು 25 ಸೆಂಟಿಮೀಟರ್ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ನ ನಾವು ರೇಂಜ್ ಆಫ್ ವಿಷನ್ ಅಂತ ಇಲ್ಲಿ ಕನ್ಕ್ಲೂಡ್ ಮಾಡ್ತೀವಿ. ಗೊತ್ತಾಯ್ತು ಅನ್ಸುತ್ತೆ ಇಲ್ಲಿರ್ತಕ್ಕಂಥ ಒಂದು ಐಡಿಯಾ. ಇದು ಈ ಐ ಬಗ್ಗೆ ಇರತಕ್ಕಂಥ ಸ್ವಲ್ಪ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ ನಿಮ್ಮ ಸಿಲೆಬಸ್ಸಲ್ಲಿ ಇರ್ತಕ್ಕಂಥ. ಇದಾಗ್ತಿದ್ದಂಗೆ ನೆಕ್ಸ್ಟು ನಿಮಗೆ ಒಂದು ಡಿಫೆಕ್ಟ್ ಆಫ್ ಐ ಅಂತ ಪಿಕ್ಚರ್ ಬರುತ್ತೆ. ಏನು ಡಿಫೆಕ್ಟ್ ಆಫ್ ಐ? ವಾಟ್ ಇಸ್ ದ ಮೀನಿಂಗ್ ಆಫ್ ಡಿಫೆಕ್ಟ್ ಆಫ್ ಐ? ನೋಡಿ, ಡಿಫೆಕ್ಟ್ ಅಂದರೆ ಹೈ ಲೆನ್ಸು ಫಾರ್ ಪಾಯಿಂಟು ನಿಯರ್ ಪಾಯಿಂಟ್ನ ವಿಸಿಬಲ್ ಮಾಡೋಕ್ಕಾಗ್ತಾ ಇರ್ತಕ್ಕಂಥ ಒಂದು ಡಿಫೆಕ್ಟ್ಸ್ನ ನಾವು ಡಿಫೆಕ್ಟ್ಸ್ ಅಂತ ಕರಿತೀವಿ. ಇಲ್ಲಿ ಡಿಫೆಕ್ಟ್ಸ್ ಆಫ್ ಐ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 4 types. Number 1, myopia. Number 2, hypermetropia. Number 3, astigmatism ಅಂತ ಕರಿತೀವಿ. ನೆಕ್ಸ್ಟ್ ಪ್ರೆಸ್ಬಯೋಫಿಯಾ. ಈ ರೀತಿ ಇರ್ತಕ್ಕಂಥ ಡಿಫೆಕ್ಟ್ಸ್ನ ನಾವು 4 types ಕ್ಲಾಸಿಫೈ ಮಾಡ್ತೀವಿ. ಈ ಸಿಲೆಬಸ್ಸಲ್ಲಿ ಇವೆರಡು ಇರ್ತಕ್ಕಂಥದ್ದು. ಮಯೋಫಿಯಾ ಅಂದರೆ ಶಾರ್ಟ್ ಸೈಟೆಡ್ನೆಸ್ಸು, ಹೈಪರ್ಮೆಟ್ರೋಫಿಯಾ ಅಂದರೆ ಲಾಂಗ್ ಸೈಟೆಡ್ನೆಸ್ಸು. ಇದು ನಾವು ಓಲ್ಡ್ ಸೈಟ್ ಅಥವಾ ಕ್ರಾಸ್ ಆರ್ ವರ್ಟಿಕಲ್ ಡಿಫೆಕ್ಟ್ ಅಂತ ಕರಿತೀವಿ. ಇಲ್ಲಿ ಮಯೋಫಿಯಾ ಅಂದರೆ ಏನು ಅಂತ ನೋಡೋಣ. ನೋಡಿ, ಮಯೋಫಿಯಾ ಡಿಫೆಕ್ಟ್ ಯಾವ ರೀತಿ ಅರೈಸ್ ಆಗುತ್ತೆ ಹ್ಯೂಮನ್ ಐಯಲ್ಲಿ ಅನ್ನೋ ಕಾನ್ಸೆಪ್ಟು. ಇಲ್ಲಿ
ನೋಡಿ ಈ ರೀತಿ ಇರ್ತಕ್ಕಂಥ ಒಂದು ಹ್ಯೂಮನ್ ಹೈಗಿರ್ತಕ್ಕಂಥ ಒಂದು ಪಿಕ್ಚರ್ ಅಂತ ಕಾಣೋಣ. ಇದು ಈ ರೀತಿ ಇರ್ತಕ್ಕಂಥದ್ದೊಂದು, ಇದು ಹೈ ಲೆನ್ಸ್, ಏನಿತ್ತು ಹೈ ಲೆನ್ಸ್. ನೋಡಿ ಈ ಡಿಫೆಕ್ಟಿಂದ ಸಫರ್ ಪಡ್ತಿರೋದು ಯಾವ ರೀತಿ ಆಗುತ್ತೆ ಅಂದರೆ, ಇಲ್ಲೊಂದು ಆಬ್ಜೆಕ್ಟ್ ಇಡ್ತೀನಿ, ಇದು ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ಇಟ್ಟಾಗ ಇಲ್ಲಿರ್ತಕ್ಕಂಥ ಒಂದು ಇಮೇಜು ಇಲ್ಲಿ ಫೋಕಸ್ ಆಗಬೇಕು, ಎಲ್ಲಿ ರೆಟಿನಾ ಮೇಲೆ. ದಟ್ ವಿಲ್ ಬಿ ಕಾಲ್ಡ್ ರೆಟಿನಾ ಅಂತ ಕರೆಯೋಣ. ಎಲ್ಲಿ ಫೋಕಸ್ ಆಗುತ್ತೆ? ಬಿಫೋರ್ ದ ರೆಟಿನಾ. ನೋಡಿ ಆಬ್ಜೆಕ್ಟ್ ಆ್ಯಕ್ಚುಲಿ ಈ ಆಬ್ಜೆಕ್ಟ್ ಇಲ್ಲಿ ಫೋಕಸ್ ಆಗಬೇಕಾಗಿತ್ತು, ಕರೆಕ್ಟಾಗಿ ನಾರ್ಮಲ್ ಆಗಿ ಆಗಿದ್ರೆ. ಡಿಫೆಕ್ಟ್ಸ್ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಒಂದು ಆಬ್ಜೆಕ್ಟು ಇಲ್ಲಿ ಫೋಕಸ್ ಆಗುತ್ತೆ. ಈ ರೀತಿ ಆಗ್ತಕ್ಕಂಥ ಡಿಫೆಕ್ಟ್ನ ನಾವು ಮಯೋಫಿಯಾ ಅಂತ ಕರಿತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಮಯೋಫಿಯಾ ಅಂದರೆ, ದ ಇಮೇಜ್ ಆಫ್ ದ ಆಬ್ಜೆಕ್ಟ್ ಫೋಕಸ್ ಬಿಫೋರ್ ದ ರೆಟಿನಾ ಆಫ್ ಹ್ಯೂಮನ್ ಹೈ. ದಿಸ್ ಟೈಪ್ ಆಫ್ ಡಿಫೆಕ್ಟ್ ಈಸ್ ಕಾಲ್ಡ್ ಮಯೋಫಿಯಾ. ಹೌ ಕ್ಯಾನ್ ಬಿ ಎಲಿಮಿನೇಟೆಡ್ ದಿಸ್ ಟೈಪ್ ಆಫ್ ಡಿಫೆಕ್ಟ್ ಅಂತ ಕ್ವಶನ್ ಕೇಳ್ಬಿಡ್ತಾರೆ. ನೋಡಿ ಅದಕ್ಕೆ ಹೆಂಗೆ, ಈ ರೀತಿ ಡಯಾಗ್ರಾಮು, ಈ ರೀತಿ ಇರತಕ್ಕಂಥದ್ದೊಂದು ಕಾನ್ಸೆಪ್ಟು. ಇಲ್ಲಿ ಪಾಯಿಂಟ್ ಆಬ್ಜೆಕ್ಟು, ಇದು ಹೈ ಲೆನ್ಸು. ಇನ್ ಬಿಟ್ವೀನ್ ಐ ಲೆನ್ಸ್ ಆ್ಯಂಡ್ ಆಬ್ಜೆಕ್ಟ್ ಫೋಕಸ್ ಎ ಕಾನ್ಕೇವ್ ಲೆನ್ಸ್ ಆಫ್ ಸೂಟಬಲ್ ಫೋಕಲ್ ಲೆಂತ್. ಕಾನ್ಕೇವ್ ಲೆನ್ಸ್ ಆಫ್ ಸೂಟಬಲ್ ಫೋಕಲ್ ಲೆಂತ್, then this type of defect is eliminated. ಹೇಳ್ತಾರೆ how myopia can be eliminated. ನೀವೇನಂತ ಹೇಳಬೇಕು? using concave lens of suitable focal length. using concave lens of suitable focal length, then myopia can be eliminated. myopia can be eliminated. ನೆಕ್ಸ್ಟ್, ಈಗ ಮಯೋಫಿಯಾ ಕಾನ್ಸೆಪ್ಟ್ ಆಯಿತು. ಹೈಪರ್ಮೆಟ್ರೋಫಿಯಾ. ನೋಡಿ ಹೈಪರ್ಮೆಟ್ರೋಫಿಯಾ ಯಾವ ರೀತಿ ಎಲಿಮಿನೇಟ್ ಮಾಡೋದು ಅಥವಾ ಯಾವ ರೀತಿ ಡಿಫೆಕ್ಟ್ ಅರೈಸ್ ಆಗುತ್ತೆ ಅಂದರೆ, ನೋಡಿ ಇದು ಹೈ ಲೆನ್ಸ್, ಈ ರೀತಿ ಇರ್ತಕ್ಕಂಥದ್ದನ್ನ ನಾವು ಹೈ ಲೆನ್ಸ್ ಅಂತ ಕರಿತೀವಿ. ಇದು ಹೈ ಲೆನ್ಸು, ಇಲ್ಲಿ ಪಾಯಿಂಟ್ ಆಬ್ಜೆಕ್ಟು, ಇದು ರೆಟಿನಾ. ಇಲ್ಲಿ ಆಬ್ಜೆಕ್ಟಲ್ಲಿರ್ತಕ್ಕಂಥ ಈ ರೀತಿ ವ್ಯೂ ಅಬ್ಸರ್ವೇಷನ್ಸು ಈ ರೀತಿ ಹೋದಾಗ ಇಲ್ಲಿ ಈ ರೀತಿ ಕನ್ವರ್ಜ್ ಆಗುತ್ತೆ. ಕನ್ವರ್ಜಿಂಗ್ ಪಾಯಿಂಟು ಬಿಹೈಂಡ್ ದ ರೆಟಿನಾ ಆಗುತ್ತೆ. ಎಲ್ಲಿ? ಹೈಪರ್ಮೆಟ್ರೋಫಿಯಾದಲ್ಲಿ. ಇನ್ ದಿಸ್ ಟೈಪ್ ಆಫ್ ಡಿಫೆಕ್ಟ್ ದ ಆಬ್ಜೆಕ್ಟ್ ಫಾರ್ಮ್ಡ್ ಎ ಇಮೇಜ್ ಬಿಫೋರ್ ಬಿಹೈಂಡ್ ದ ರೆಟಿನಾ. ರೆಟಿನಾ ಆದಮೇಲೆ ಇಲ್ಲಿರ್ತಕ್ಕಂಥ ಒಂದು ಆಬ್ಜೆಕ್ಟು ಫೋಕಸ್ ಆಗುತ್ತೆ. ದಿಸ್ ಟೈಪ್ ಆಫ್ ಡಿಫೆಕ್ಟ್ ಈಸ್ ಕಾಲ್ಡ್ ಹೈಪರ್ಮೆಟ್ರೋಫಿಯಾ ಆರ್ ಲಾಂಗ್ ಸೈಟೆಡ್ನೆಸ್ ಅಂತ ಕರಿತೀವಿ. ಇದನ್ನು ಎಲಿಮಿನೇಟ್ ಮಾಡಬೇಕಾದ್ರೆ ನೋಡಿ ಇಲ್ಲಿರ್ತಕ್ಕಂಥದ್ದೊಂದು ಈ ರೀತಿ ಇರ್ತಕ್ಕಂಥದ್ದು ಒಂದು ಐ ಲೆನ್ಸು, ಐ ಲೆನ್ಸ್ ಅಂತ ಕಾಣೋಣ. ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟು ಐ ಲೆನ್ಸು, ಇದು ರೆಟಿನಾ. ಇಲ್ಲಿ ನಾವೇನು ಫೋಕಸ್ ಮಾಡಬೇಕು? ಇದು ಕಾನ್ಕೇವ್ ಯೂಸ್ ಮಾಡಿವೋ, ಇದಕ್ಕೆ ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡಬೇಕು. ಕಾನ್ವೆಕ್ಸ್ ಲೆನ್ಸ್ ಆಫ್ ಸೂಟಬಲ್ ಫೋಕಲ್ ಲೆಂತ್ನ ಯೂಸ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಡಿಫೆಕ್ಟ್ನ ಕರೆಕ್ಟ್ ಮಾಡ್ಬೋದು. ಇಲ್ಲಿರ್ತಕ್ಕಂಥ ಡಿಫೆಕ್ಟ್ ಏನು ಮಾಡ್ಬೋದು? ಕರೆಕ್ಟ್ ಮಾಡ್ಬೋದು. ಜ್ಞಾಪಕದಲ್ಲಿ ಇಟ್ಕೊಬೇಕು. ಹೌ ಹೈಪರ್ಮೆಟ್ರೋಫಿಯಾ ಕ್ಯಾನ್ ಬಿ ಎಲಿಮಿನೇಟೆಡ್ ಅಂದರೆ, using convex lens of suitable focal length placed in between object and eye lens, then hypermetropia can be eliminated. ಗೊತ್ತಾಯ್ತು ಅನ್ಸುತ್ತೆ. ಇವು ಡಯಾಗ್ರಾಮ್ ಕೇಳೋ ಚಾನ್ಸಸ್ ಇರುತ್ತೆ. ರೈಟ್ ಎ ರೇ ಡಯಾಗ್ರಾಮ್ ಫಾರ್ ಹೈ ಲೆನ್ಸ್, ಡಿಫೆಕ್ಟ್ಸ್ ಆಫ್ ಮಯೋಫಿಯಾ, ಕರೆಕ್ಟೆಡ್ ಆಫ್ ಮಯೋಫಿಯಾ, ಡಿಫೆಕ್ಟ್ಸ್ ಆಫ್ ಹೈಪರ್ಮೆಟ್ರೋಫಿಯಾ, ಕರೆಕ್ಷನ್ ಆಫ್ ಹೈಪರ್ಮೆಟ್ರೋಫಿಯಾ ಅಂದರೆ ಈ ರೀತಿ ಡಯಾಗ್ರಾಮ್ನ ಕಾನ್ಸೆಪ್ಟ್ಗಳನ್ನ ಬರೀಬೇಕು. ಇದು ಇಲ್ಲಿ ಡಿಫೆಕ್ಟ್ಸ್ ಆಫ್ ಆಗಿರತಕ್ಕಂಥ ಕಾನ್ಸೆಪ್ಟ್. ಈಗ ನೆಕ್ಸ್ಟು ಆಸ್ಟಿಗ್ಮ್ಯಾಟಿಸಮ್ ಅಂತ ಬರುತ್ತೆ. ಈ ಆಸ್ಟಿಗ್ಮ್ಯಾಟಿಸಮ್ ಕಂಡೀಷನ್ ಏನು ಹಂಗಿದ್ಮೇಲೆ ಆಸ್ಟಿಗ್ಮ್ಯಾಟಿಸಮ್ ಕಂಡೀಷನ್ನ ಯಾವ ರೀತಿ ಎಲಿಮಿನೇಟ್ ಮಾಡೋದು ಅನ್ನೋದಕ್ಕೆ ಕಾನ್ಸೆಪ್ಟು ನೋಡಿ. ಈ ಆಸ್ಟಿಗ್ಮ್ಯಾಟಿಸಮ್ ಯಾವ ರೀತಿ ಎಲಿಮಿನೇಟ್ ಮಾಡೋದು ಅಥವಾ ಯಾವ ರೀತಿ ಅರೈಸ್ ಆಗುತ್ತೆ ಅನ್ನೋದು ಫಸ್ಟ್ ತಿಳ್ಕೊಬೇಕು. ಈ ರೀತಿ ಇದನ್ನ ಹೈ ಲೆನ್ಸ್ ಅಂತ ಕಾಣೋಣ.
ಈ ಆಸ್ಟಿಗ್ಮ್ಯಾಟಿಸಮ್ ಅಲ್ಲಿ ನಮಗೆ ಬರ್ತಕ್ಕಂಥ ಒಂದು ಪಾಯಿಂಟ್ ಆಬ್ಜೆಕ್ಟ್ ಹೆಂಗಿರಬೇಕು, ಈ ರೀತಿ ಇರ್ತಕ್ಕಂಥದ್ದಕ್ಕೆ ಕ್ರಾಸ್ ವೈರು ಆರಿಜಾಂಟಲ್ಲು ಮತ್ತು ವರ್ಟಿಕಲ್ ಲೈನ್ಸ್ ಹಿಂಗಿರಬೇಕು. ಆರಿಜಾಂಟಲ್ಲು ಮತ್ತು ವರ್ಟಿಕಲ್ ಲೈನ್ಸು ಈ ರೀತಿ ಇರಬೇಕು. ಈ ಆರಿಜಾಂಟಲ್ ಲೈನ್ನ ಕೆಲವರು ಆರಿಜಾಂಟಲ್ ಲೈನು ಮತ್ತು ವರ್ಟಿಕಲ್ ಲೈನ್ನ ವಿಸಿಬಿಲಿಟಿ ನೋಡಬೇಕಾದ್ರೆ ವೈಬ್ರೇಷನ್ ಬರುತ್ತೆ ನೋಡಿ. ಆ ರೀತಿ ವೈಬ್ರೇಷನ್ ಆದಾಗ ಈ ಒಂದು ಇಮೇಜ್ ಹೆಂಗೆ ಕಾಣುತ್ತೆ ಈ ರೆಟಿನಾ ಮೇಲೆ ಅಂದರೆ ಅಬ್ಸರ್ವೇಷನ್ ಮಾಡಿ. ಈ ರೀತಿ ಅಬ್ಸರ್ವ್ ಆಗಿ ಇಲ್ಲಿ ಫೋಕಸ್ ಆಗುತ್ತೆ, ಆನ್ ದ ರೆಟಿನಾ ಮೇಲೆ ಫೋಕಸ್ ಆಗುತ್ತೆ. ಆದರೆ ಇಲ್ಲಿ ಬರ್ತಕ್ಕಂಥ ವಿಸಿಬಿಲಿಟಿ ಹೆಂಗಿರುತ್ತೆ ಅಂದರೆ ಈ ರೀತಿ ಇರುತ್ತೆ. ಈ ರೀತಿ ವಿಸಿಬಿಲಿಟಿ ಇರುತ್ತೆ ನೋಡಿ. ಈ ಇಮೇಜ್, ಈ ಆಬ್ಜೆಕ್ಟು ಅಂದರೆ ಬೋತ್ ಕ್ರಾಸ್ ವೈಸ್, ನಥಿಂಗ್ ಬಟ್ ಆರಿಜಾಂಟಲ್ ಅಂಡ್ ವರ್ಟಿಕಲ್ ಸೀನ್ cannot focus simultaneously. This type of defect is called astigmatism. What is the meaning of astigmatism? Andre a human eye in which cannot focus both horizontal and vertical line simultaneously on the retina spot. This type of defect is called astigmatism. ಯಾವ ರೀತಿ ಆಗುತ್ತೆ? ಈ ರೀತಿ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟು. ಇಲ್ಲಿ ಐ ಲೆನ್ಸು, ಇಲ್ಲಿರ್ತಕ್ಕಂಥ ಒಂದು ಇದಕ್ಕೆ ನಾವು ಕ್ರಾಸ್ ವೈರ್ನ ಈ ರೀತಿ ಅಡ್ಜಸ್ಟ್ ಮಾಡಿ ಇಲ್ಲಿ ಸಿಲಿಂಡ್ರಿಕಲ್ ಲೆನ್ಸ್, ಯೂಸಿಂಗ್ ಸಿಲಿಂಡ್ರಿಕಲ್ ಲೆನ್ಸ್ನ ಯೂಸ್ ಮಾಡೋಣ. ಈ ರೀತಿ ಸಿಲಿಂಡ್ರಿಕಲ್ ಲೆನ್ಸ್ನ ಯೂಸ್ ಮಾಡಿ ಈ ರೀತಿ ಫೋಕಸ್ ಮಾಡಿದ್ರೆ ಈ ರೀತಿ ಕ್ರಾಸ್ ವೈಸು ಅಪಿಯರ್ ಆಗ್ತದೆ. ಈ ರೀತಿ ಫೋಕಸ್ ಆಗುತ್ತೆ. ಆವಾಗ ಕರೆಕ್ಷನ್ನು ಎಲಿಮಿನೇಷನ್ ಆಗುತ್ತೆ. ಕರೆಕ್ಷನ್ ಏನಾಗುತ್ತೆ? ಎಲಿಮಿನೇಷನ್ ಆಗುತ್ತೆ. ಗೊತ್ತಾಯ್ತು ಅನ್ಸುತ್ತೆ. ಹಂಗಿದ್ಮೇಲೆ ಹೌ ಪ್ರೆಸ್ಬಯೋಫಿಯಾ ಆಸ್ಟಿಗ್ಮ್ಯಾಟಿಸಮ್ ಕ್ಯಾನ್ ಬಿ ಎಲಿಮಿನೇಟೆಡ್ ಅಂದರೆ ಯೂಸಿಂಗ್ ಸಿಲಿಂಡ್ರಿಕಲ್ ಲೆನ್ಸ್ ಆಫ್ ಸೂಟಬಲ್ ಫೋಕಲ್ ಲೆಂತ್ ಅಂತ ಹೇಳಬೇಕು. ಎಂಥ ಲೆನ್ಸು? ಸಿಲಿಂಡ್ರಿಕಲ್ ಲೆನ್ಸ್ ಆಫ್ ಸೂಟಬಲ್ ಫೋಕಲ್ ಲೆಂತ್ ಅಂತ ಯೂಸ್ ಮಾಡಬೇಕು. ಕಾನ್ಸೆಪ್ಟ್ ಜ್ಞಾಪಕದಲ್ಲಿರಲಿ. ಲಾಸ್ಟ್ ಕಾನ್ಸೆಪ್ಟು ಪ್ರೆಸ್ಬಯೋಫಿಯಾಗೆ ಏನು ಇದಿರಲ್ಲ, ಇದನ್ನ ನಾವು ಓಲ್ಡ್ ಸೈಟ್ ಅಂತ ಕರಿತೀವಿ. ಏನು? ಅಕಾಮಿಡೇಷನ್ ಆಫ್ ದ ಹೈ ಈಸ್ ಡಿಮಿನಿಷ್ಡ್ ವಿತ್ ಏಜ್. ದಿಸ್ ಟೈಪ್ ಆಫ್ ಡಿಫೆಕ್ಟ್ ಈಸ್ ಕಾಲ್ಡ್ ಪ್ರೆಸ್ಬಯೋಫಿಯಾ. ನೋಡಿ, ಅಕಾಮಿಡೇಷನ್ ಆಫ್ ಐ ಅಂದರೆ ಡ್ಯೂ ಟು ದ ವೇರಿಯೇಷನ್ ಆಫ್ ಫೋಕಲ್ ಲೆಂತ್, ಆಟೋಮೆಟಿಕಲಿ ಅಡ್ಜಸ್ಟ್ಮೆಂಟ್ ಆಫ್ ಫೋಕಲ್ ಲೆಂತ್ ಅಂಡರ್ ದ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಾಂಟ್ರಾಕ್ಷನ್ ಆಫ್ ಸಿಲಿಯರಿ ಮಸಲ್ಸ್, ಅದು ವೇರಿಯೇಷನ್ ಆಗ್ತಾ ಇರುತ್ತೆ ವಿತ್ ಏಜ್ ಆಫ್ ದ ಹ್ಯೂಮನ್ ಹೈ. then that type of defect suffer from ಪ್ರೆಸ್ಬಯೋಫಿಯಾ ಡಿಫೆಕ್ಟ್ನ ಸಫರ್ ಮಾಡ್ತಿರೋ. ಅದಕ್ಕೆ ಬೈಫೋಕಲ್ ಲೆನ್ಸ್ ಆಫ್ ಸೂಟಬಲ್ ಫೋಕಲ್ ಲೆಂತ್ನ ಯೂಸ್ ಮಾಡ್ತೀವಿ. ಅದೇ ನಿಮ್ಮ ಸಿಲೆಬಸ್ ಇಲ್ಲ. ಬೈಫೋಕಲ್ ಲೆನ್ಸ್ ಆಫ್ ಸೂಟಬಲ್ ಫೋಕಲ್ ಲೆಂತ್ನ ಯೂಸ್ ಮಾಡಿದ್ರೆ ಈ ಪ್ರೆಸ್ಬಯೋಫಿಯಾ ಎಲಿಮಿನೇಟ್ ಆಗುತ್ತೆ. ಇಷ್ಟು ಈ ಡಿಫೆಕ್ಟ್ಸ್ ಆಫ್ ಐಯಲ್ಲಿ. ನೆಕ್ಸ್ಟು ಇದರಲ್ಲಿ ಲಾಸ್ಟ್ ಕಾನ್ಸೆಪ್ಟು ನಿಮಗೆ ಇನ್ಸ್ಟ್ರೂಮೆಂಟ್ ಬಗ್ಗೆ ಇರುತ್ತೆ. ಏನು ಇನ್ಸ್ಟ್ರೂಮೆಂಟು ನೋಡಿ, ರೇ ಡಯಾಗ್ರಾಮ್ಗಳನ್ನ ನಾನು ಆ್ಯಕ್ಚುಲಿ ನೋಟ್ಸಲ್ಲಿ ಸೆಂಡ್ ಮಾಡಿದ್ದೀನಿ. ಅದನ್ನು ನೀವು ಸ್ಕೇಲಲ್ಲಿ ಇಟ್ಕೊಂಡು ನೀಟಾಗಿ ಆ ಡಯಾಗ್ರಾಮ್ಸ್ ಯಾವ ಥರ ಇರುತ್ತೆ ಅವನ್ನ ಪ್ರಾಕ್ಟೀಸ್ ಮಾಡಬೇಕು. ಅದು ನಾವು ಇಲ್ಲಿ ಬರೆಯಲ್ಲ, ಅವನ್ನ ಪ್ರಾಕ್ಟೀಸ್ ಮಾಡಬೇಕು. ಯಾವ್ಯಾವು? ಇಲ್ಲಿ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಅಂತ, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಇಲ್ಲಿ ನಿಮಗಿರ್ತಕ್ಕಂಥ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸು ಒಂದು ಸಿಂಪಲ್ ಮೈಕ್ರೋಸ್ಕೋಪು, ಇನ್ನೊಂದು ಕಾಂಪೌಂಡ್ ಮೈಕ್ರೋಸ್ಕೋಪ್, ಇನ್ನೊಂದು ಟೆಲಿಸ್ಕೋಪ್. ಇವಕ್ಕೆಲ್ಲ ರೇ ಡಯಾಗ್ರಾಮ್ನ ಬರೀಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಮೈಕ್ರೋಸ್ಕೋಪ್? ವಾಟ್ ಇಸ್ ದ ಮೀನಿಂಗ್ ಆಫ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಎ ಡಿವೈಸ್ ಇನ್ ವಿಚ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಲೈಟ್. ನೋಡಿ, ಸಿಂಪಲ್ ಮೈಕ್ರೋಸ್ಕೋಪು ಲೈಟ್ ಮೇಲೆ ವರ್ಕ್ ಮಾಡುತ್ತೆ, ಕಾಂಪೌಂಡ್ ಮೈಕ್ರೋಸ್ಕೋಪು ಲೈಟ್ ಮೇಲೆ ವರ್ಕ್ ಮಾಡುತ್ತೆ,
ಟೆಲಿಸ್ಕೋಪ್ ಅಂದರೆ ನೋಡಿ, ಆ ಮೈಕ್ರೋಸ್ಕೋಪು ಟೆಲಿಸ್ಕೋಪು ಡಿಫ್ರೆನ್ಸ್ ಏನು ಅಂದರೆ, ಸಿ ಮೈಕ್ರೋಸ್ಕೋಪ್ ಈಸ್ ಎ ಡಿವೈಸ್ ಯೂಸ್ಡ್ ಟು ವ್ಯೂ ದ ವೆರಿ ಸ್ಮಾಲ್ ಆಬ್ಜೆಕ್ಟ್ ಇನ್ ಟರ್ಮ್ಸ್ ಆಫ್ 10⁻⁻⁶ ವೆರಿ ಸ್ಮಾಲ್ ಆರ್ಗನಿಸಮ್ಸ್ನ ವ್ಯೂ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ ಡಿವೈಸು. ನಿಮ್ಮ ಬಯಾಲಜಿ ಲ್ಯಾಬಲ್ಲಿ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಸಿಮಿಲರ್ಲಿ ಟೆಲಿಸ್ಕೋಪ್ ಎಲ್ಲಿ ವ್ಯೂ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಟು ವ್ಯೂ ದ ಡಿಸ್ಟೆಂಟ್ ಆಬ್ಜೆಕ್ಟ್ ಲೈಕ್ ಪ್ಲಾನೆಟ್ ಅಂಡ್ ಅರ್ತ್ ಆ್ಯಂಡ್ ಪ್ಲಾನೆಟ್ ಟು ಪ್ಲಾನೆಟ್, ಸ್ಟಾರ್ಸ್ ಆ್ಯಂಡ್ ಅರ್ತ್. ನೋಡಿ, ಈ ರೀತಿ ಡಿಸ್ಟೆನ್ಸ್ ಆಬ್ಜೆಕ್ಟ್ನ ಫೋಕಸ್ ಮಾಡೋಕ್ಕೆ ಫ್ರಮ್ ಅರ್ತ್ ಸರ್ಫೇಸಿಂದ, ಇಲ್ಲಿ ಭೂಮಿಯಿಂದ ಪ್ಲಾನೆಟ್ ಇರ್ಬೋದು, ಮತ್ತು ಪ್ಲಾನೆಟಿಂದ ಪ್ಲಾನೆಟ್ಗೆ ಇರ್ತಕ್ಕಂಥ ಡಿಸ್ಟೆನ್ಸ್ನ ವ್ಯೂ ಮಾಡೋಕ್ಕೆ, ಪ್ಲಾನೆಟ್ನ ವಿಸಿಬಿಲಿಟಿ ಮಾಡೋಕ್ಕೆ, ಗ್ಯಾಲಕ್ಸಿನಲ್ಲಿರ್ತಕ್ಕಂಥ ಸೆಲೆಸ್ಟಿಯಲ್ ಬಾಡಿನ ವ್ಯೂ ಮಾಡೋಕ್ಕೆ ಇಲ್ಲಿರ್ತಕ್ಕಂಥ ಒಂದು ಟೆಲಿಸ್ಕೋಪ್ನ ನಾವೇನು ಮಾಡ್ತೀವಿ? ಯೂಸ್ ಮಾಡ್ತೀವಿ. ಜ್ಞಾಪಕದಲ್ಲಿ ಇಟ್ಕೊಬೇಕು. ಗೊತ್ತಾಯ್ತಲ್ವಾ? ಇಲ್ಲಿ ಈ 3 ಟೈಪ್ಸ್ ಆಫ್ ಡಿವೈಸಸ್ ಇಷ್ಟು ನೀವು ತಿಳ್ಕೊಂಡ್ರೆ ನಿಮ್ಮ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸು ಚಾಪ್ಟರ್ ಕಂಪ್ಲೀಟೆಡ್. ಲಾಸ್ಟ್ ಇದರಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಬರೀಬೇಕು. ನೋಡಿ, ಇದಕ್ಕೆ ಸಿಂಪಲ್ ಮೈಕ್ರೋಸ್ಕೋಪು, ಕಾಂಪೌಂಡ್ ಮೈಕ್ರೋಸ್ಕೋಪು, ಟೆಲಿಸ್ಕೋಪಿಗೆ ರೇ ಡಯಾಗ್ರಾಮ್ ಬರೆದು ಅಲ್ಲಿ ಮ್ಯಾಗ್ನಿಫಿಕೇಶನ್ ಒಂದೊಂದು ಫಾರ್ಮುಲಾ ಬರೆದಿರ್ತಾರೆ. ಮ್ಯಾಗ್ನಿಫಿಕೇಶನ್ ಆಫ್ ಸಿಂಪಲ್ ಮೈಕ್ರೋಸ್ಕೋಪ್, ಮ್ಯಾಗ್ನಿಫಿಕೇಶನ್ ಆಫ್ ಕಾಂಪೌಂಡ್ ಮೈಕ್ರೋಸ್ಕೋಪ್, ಮ್ಯಾಗ್ನಿಫಿಕೇಶನ್ ಆಫ್ ಟೆಲಿಸ್ಕೋಪ್ ಮೈಕ್ರೋಸ್ಕೋಪ್. ಇದರಲ್ಲಿ ಕ್ರಾಸಿಗ್ರೇನ್ ಟೆಲಿಸ್ಕೋಪ್ ಅಂತ ಐತೆ, ಅದು ನೋಡಿ ಈಸಿ ಐತೆ, ಬರ್ಕೊಬೋದು. ಈ ಮೂರೂ ಸ್ಕೇಲ್ ಇಟ್ಕೊಂಡು ನೀಟಾಗಿ ಕ್ಲೀನಾಗಿ ಬರ್ಕೊಳಕ್ಕೆ ಜವಾಬ್ದಾರಿ ನಿಮ್ಮದು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಸಮ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಫ್ರಮ್ ಪ್ರಿಸಮ್ ಚಾಪ್ಟರ್. ಪ್ರಿಸಮ್ ಚಾಪ್ಟರ್ಲಿ ಒಂದೆರಡು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ ಎಕ್ಸಾಮಿನೇಷನ್ಗೆ. ಅದಕ್ಕಿಂತ ಮುಂಚೆ ನ್ಯೂಮೆರಿಕಲ್ ಫಾರ್ಮುಲಾಸ್. ಒಂದು n sin of a plus d by 2 over sin a by 2. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದರಲ್ಲಿ ನಿಮಗೆ ಎಕ್ಸಾಮಿನೇಷನ್ಗೆ ಪ್ರಿಸಮ್ ಫಾರ್ಮುಲಾ ಅಂತಲೇ ಬರೆಯೋಕ್ಕೆ ಹೇಳ್ತಾರೆ. ಇಲ್ಲಿ n ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೆಟೀರಿಯಲ್ ಮೀಡಿಯಮ್, a ಅಂದರೆ ಆ್ಯಂಗಲ್ ಆಫ್ ದ ಪ್ರಿಸಮ್, ಡಿ ಅಂದರೆ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಇದು ಯಾವ ಥರ ಡಿರೈವ್ ಮಾಡಿದ್ದು ಏನು ಎತ್ತ ಅನ್ನೋದು ನಾವು ಹೇಳ್ಬಿಟ್ಟಿದ್ದೀವಿ. ಹೆಂಗೆ ಎಕ್ಸಾಮಿನೇಷನ್ ಕ್ವಶನ್ ಕೇಳ್ತಾರೆ? ತುಂಬ ಈಸಿಯೆಸ್ಟ್ ಪ್ರಾಬ್ಲಮ್ಸು ಒಂದು ನೋಡೋಣ, ಒಂದು ಟೈಪ್. ಇಲ್ಲಿ ಒಂದು ಪ್ರಾಬ್ಲಮ್ ಹೇಳ್ತೀನಿ. ಫೈಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ಇಫ್ A is equal to 30 degree, D angle of minimum deviation is equal to ಅದು 30 degree ಇಟ್ಕೊಳ್ಳೋಣ. ಸುಮ್ಮನೆ ಒಂದು ರೆಫರೆನ್ಸ್ ಪ್ರಾಬ್ಲಮ್. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಲಾಗರ್ದೆಮ್ ಬುಕ್ ಯೂಸ್ ಮಾಡಿಬಿಟ್ಟು ಮಾಡೋ ಅಂಥ ಕಾನ್ಸೆಪ್ಟನ್ನ ಹೇಳ್ತೀನಿ. ಇಲ್ಲಿ n ಫೈಂಡ್ ಔಟ್ ಮಾಡಬೇಕಾದ್ರೆ n is equal to sin of A ಅಂದರೆ 30 ಡಿಗ್ರಿ ಹಾಕೊಳ್ಳಿ, ಪ್ಲಸ್ 30 ಡಿಗ್ರಿ ಬೈ 2 ಡಿವೈಡೆಡ್ ಬೈ ಸೈನ್ ಆಫ್, ಸಾರಿ ಆಲ್ಮೋಸ್ಟ್ ಅದು ಆ್ಯಂಗಲ್ ಆಫ್ ದ ಪ್ರಿಸಮ್ ಈಕ್ವಿಲ್ಯಾಟ್ರಲ್ಲಿ. ಇಲ್ಲಿ ಕ್ವಶನ್ನೇ ಚೇಂಜ್ ಮಾಡೋಣ, ಯಾಕೆಂದರೆ 60 ಡಿಗ್ರಿ ಅಂತ ಹೇಳಬೇಕಾದ್ರೆ ಇಲ್ಲಿ ಕಾನ್ಸೆಪ್ಟ್ ಹೇಳ್ತಾರೆ ಏನು, ಫೈಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆ್ಯಂಡ್ ಹಿಂಗೆ ಕ್ವಶನ್ ಕೇಳ್ಬಿಡ್ತಾರೆ, ಈಕ್ವಿಲ್ಯಾಟರಲ್ ಪ್ರಿಸಮ್ produced by minimum deviation ಮಿನಿಮಮ್ ಡಿವಿಯೇಷನ್ 30 ಡಿಗ್ರಿ ಹಿಂಗೆ ಕ್ವಶನ್ ಕೇಳ್ತಾರೆ. ಅವಾಗ ಸಿಂಪಲ್ಲಾಗಿ ನೀವೇನು ಮಾಡಬೇಕು, ಒಂದು ಲಾಗರ್ದೆಮ್ ಬುಕ್ ತಗೊಂಡು n is equal to ನೋಡಿ ಸೈನ್ ಆಫ್ ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂದರೆ ಈ ರೀತಿ ಇರ್ತಕ್ಕಂಥದ್ದು. ಈಕ್ವಿಲ್ಯಾಟ್ರಲ್ ಅಂದರೆ ಇದು 60 ಡಿಗ್ರಿ ಇರುತ್ತೆ, ಇದು 60 ಡಿಗ್ರಿ ಇರುತ್ತೆ, ಇಲ್ಲಿರ್ತಕ್ಕಂಥದ್ದು ಏನಾಗಿರುತ್ತೆ 60 ಡಿಗ್ರಿ ಇರುತ್ತೆ. ಆ್ಯಂಗಲ್ ಆಫ್ ದ ಪ್ರಿಸಮ್ ಈಸ್ ಇಂಡಿಕೇಟೆಡ್ ಬೈ ಎ ಅಂದರೆ 60 ಡಿಗ್ರಿ. ಈ 60 ಡಿಗ್ರಿ ಹೆಂಗೆ ಬಂತು ಅಂದರೆ ಈ ಕಾನ್ಸೆಪ್ಟಿಂದ ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂತ, ಪ್ಲಸ್ 30 ಡಿಗ್ರಿ. ನೆಕ್ಸ್ಟ್ ಟೈಪಲ್ಲಿ ಮಿನಿಟಲ್ಲಿ ಕೊಡ್ತಾರೆ, ಒಂದು ಸಾಲ್ವ್ ಮಾಡೋಣ. ಇವಾಗ ಈ ಪ್ರಾಬ್ಲಮ್ ತಿಳ್ಕೊಂಡಿರಿ. ಓವರ್ ಸೈನ್ ಆಫ್ 60/2
ಸಬ್ಸ್ಟಿಟ್ಯೂಟ್ ಮಾಡಿ n is equal to sin of 90 degree by 2 over sin of 2 ones are 2 30s are 30 degree. 2 ones are 2 45s are. n is equal to sin of 45 degree divided by sin of 30 degree. ಇದಕ್ಕೆ ಮ್ಯಾಂಟಿಸಾ ಪಾರ್ಟಲ್ಲಿ ಹುಡುಕಿದ್ರೆ ಏನಾಗುತ್ತೆ ಲಾಗರ್ದೆಮ್ಸಲ್ಲಿ sin of 45 degree ಸ್ಟ್ಯಾಂಡರ್ಡ್ ಆ್ಯಂಗಲ್ಲು ಅಂಡರ್ 0 ಮಿನಿಟ್ ಅಂದರೆ 0.7071 ಬರುತ್ತೆ. ನೀವು ಲಾಗರ್ದೆಮ್ ಬುಕ್ ತಗೊಂಡು ನೋಡಬೇಕು. ಸೈನ್ ಆಫ್ 30 ಡಿಗ್ರಿ 1/2 0.500 ಇವೆರಡನ್ನೂ ನಾವು ಡಿವೈಡ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 1.5 ಬರಬೇಕು. Point 7071 divided by 0.5 almost equal to 1.414 ನೋಡಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಈಕ್ವಿಲ್ಯಾಟ್ರಲ್ ಪ್ರಿಸಮ್. ಸಿಮಿಲರ್ಲಿ ಇದೇ ಥರ ಇನ್ನೊಂದು ಕೊಡ್ತೀನಿ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಟೈಪು ಬೇರೆ ಕ್ಲಾಸಲ್ಲಿ ಮಾಡೋಣ. ಫೈಂಡ್ refractive index of an equilateral prism of angle prism of minimum deviation minimum deviation 35 degree. ಇದಕ್ಕೆ ಫೈಂಡ್ ಔಟ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಟೈಪ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ದಟ್ಸ್ ಆಲ್.